ಎಲ್ಲರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷ. ಇಂದಿನ ದಿನಾಂಕ ಸೆಪ್ಟೆಂಬರ್ 25 ಗುರುವಾರ. ಚೌತಿ ಬೆಳಗಿನ ಜಾವ 5:57 ಇದೆ. ಅದು ದಿನಪೂರ್ತಿ ಇದೆ, ಮುಂದುವರಿಯುತ್ತೆ. ಸ್ವಾತಿ ನಕ್ಷತ್ರ ಸಂಜೆ 5:14 ಇದೆ. ಸ್ವಾತಿ ನಕ್ಷತ್ರ ಆದ ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ವೈದ್ಯುತಿ ಯೋಗ ಮತ್ತು ವಣ್ಣೀಕರಣ. ಚೌತಿ ದಿವಸ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತೇನಿಲ್ಲ, ಆದರೆ ಕೆಲವು ಸಂದರ್ಭಗಳಲ್ಲಿ ಹಿರಿಯರ ಹೇಳೋದನ್ನು ಅಥವಾ ತಪ್ಪಾಗಿ ಗ್ರಹಿಸಿರೋದನ್ನು ನಾವು ಒಪ್ಕೋಬೇಕಾಗತ್ತೆ ಅಷ್ಟೇ. ಆದರೆ ಆರಂಭಿಸಿದ ಯಾವುದೇ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಬೋದು. ಉಪನಯನ ಮಾಡೋ ಹಾಗಿಲ್ಲ, ಅದು ಮುಖ್ಯ. ಉಪನಯನ ಮಾಡಬಾರ್ದು. ಆಮೇಲೆ ಮೊದಲನೇ ಸಲ ಕೂದಲು ಕೊಡೋದು ಅಂತಾರಲ್ಲ, ಅಂತಹ ಕಾರ್ಯಗಳನ್ನು ಮಾಡಬಾರ್ದು ಅಷ್ಟೇ. ಅದರ ಹೊರತಾಗಿ ಬೇರೆ ಏನು ತೊಂದರೆ ಏನಿಲ್ಲ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 1:45 ಆರಂಭ ಆಗಿ 3:15 ಮುಕ್ತಾಯಗೊಳ್ಳುತ್ತೆ. ಮಧ್ಯಾಹ್ನದ ವೇಳೆ ಆದ್ದರಿಂದ ಯಾವುದೇ ಹೊಸ ಕೆಲಸವನ್ನು ಆರಂಭಿಸಲ್ಲ, ಅದು ಮುಖ್ಯ. ಆನಂತರ ಯಮಗಂಡ ಕಾಲ 6:12 7:42 ಇದೆ. ಈ ವೇಳೆಯಲ್ಲಿ ಮಾತ್ರ ಎಚ್ಚರಿಕೆ ಇರಬೇಕು. ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಹೊಸ ವಾಹನವನ್ನು ಕೊಳ್ಳಬಾರ್ದು. ಆನಂತರ ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭಿಸಬಾರ್ದು. ಇದು ಮುಖ್ಯ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾನೆ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವಂತಹ ಈ ಮನಸ್ಸಿನಲ್ಲಿ ಇರ್ತಾರೆ. ಆದರೆ ಅನಿವಾರ್ಯದ ಪರಿಸ್ಥಿತಿ ಮತ್ತು ಅತಿ ಮುಖ್ಯವಾದಂತಹ ಕೆಲಸಗಳನ್ನು ಮಾತ್ರ ಮಾಡಲೇಬೇಕಾಗತ್ತೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಇವರು ತಮ್ಮ ಆತ್ಮೀಯರ ಜೊತೆ ಇವತ್ತು ತಮ್ಮೆಲ್ಲ ಕಷ್ಟ ನಷ್ಟಗಳನ್ನು, ಸುಖ ಸಂತೋಷಗಳನ್ನು ಹಂಚಿಕೊಳ್ತಾರೆ. ಹಾಗಾದರೆ ಎಲ್ಲರ ಜೊತೆಯೂ ಚೆನ್ನಾಗಿರ್ತಾರಾ? ಖಂಡಿತ ಇಲ್ಲ. ಇವರ ಮನಸ್ಸಿಗೆ ತುಂಬ ಹತ್ತಿರವಾದವರನ್ನು, ಇವರಿಗೆ ಮನಸ್ಸನ್ನಿಸ್ಬೇಕು ಒಳ್ಳೆಯದು, ಇವರಿಂದ ಉಪಯೋಗ ಆಗುತ್ತೆ ಅಂಥವ್ರನ್ನ ಮಾತ್ರ ಹತ್ತಿರ ಸೇರಿಸ್ತಾರೆ. ಅಂದರೆ ಇವರ ಮನಸ್ಸಿನಲ್ಲಿ ಸ್ವಲ್ಪ ಈ ಸ್ವಾರ್ಥದ ಗುಣ ಇವತ್ತಿರುತ್ತೆ. ಈ ಕಾರಣದಿಂದಾಗಿ ಇವರ ಜವಾಬ್ದಾರಿಗಳನ್ನು ಇವರ ಆತ್ಮೀಯರು ಒಪ್ಕೋಬೇಕಾಗತ್ತೆ. ಇವರು ಮಾಡಬೇಕಿರೋ ಕೆಲಸ ಕಾರ್ಯಗಳನ್ನು ಅವರು ಬೇರೆ ವಿಧಿನೇ ಇಲ್ದಿರ ಮಾಡಬೇಕಾಗತ್ತೆ. ಇದು ಮುಖ್ಯ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಮೇಷರಾಶಿಯವರಿಗೆ ಅವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಸುಲಭದ ಯಶಸ್ಸು ಸಿಗುತ್ತೆ. ಅವ್ರಿಗೇನು ಕಷ್ಟ ಪಡುವಷ್ಟೇ ಇಲ್ಲ, ಒಂದು ಪ್ರಯತ್ನ ಸಹ ಪಡಲ್ಲ. ಇವರ ಬದಲಾಗಿ ಬೇರೆಯವರು ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬೇಕಾಗುತ್ತೆ. ಈ ಕಾರಣದಿಂದ ಇವರ ಆತ್ಮೀಯರು ಸಹ ಇವರ ಬಗ್ಗೆ ಅಸಮಾಧಾನಗೊಳ್ತಾರೆ, ಇವರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಬಂತಹ ಬುದ್ಧಿವಂತಿಕೆಯನ್ನು ನೀವು ಇವತ್ತು ತೋರಿಸ್ತೀರಿ. ವೃಷಭ ರಾಶಿಯವರು ಇಷ್ಟೇ ಒಂದು ಆತಂಕದ ಪರಿಸ್ಥಿತಿ ಎದುರಾದರೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ತಮ್ಮ ಕೈ ತಪ್ಪಿ ಹೋಗುತ್ತೆ ಅಥವಾ ತಮ್ಮ ನಿರೀಕ್ಷೆಯಂತೆ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದ್ರು ಕೂಡ ತಮ್ಮ ಪ್ರಯತ್ನವನ್ನು ನಿಲ್ಲಿಸಲ್ಲ. ಇವರು ಸತತವಾಗಿ ತಮ್ಮ ಪ್ರಯತ್ನದಲ್ಲಿ ತೊಡಗ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಖಂಡಿತ ದೊರೆಯುತ್ತೆ.
ಮುಖ್ಯವಾಗಿ ಇವತ್ತು ಯಾವುದರ ಬಗ್ಗೆ ಇವರು ಗಮನವನ್ನು ಕೊಡಬೇಕು, ಎಚ್ಚರಿಕೆ ವಹಿಸಬೇಕು ಅಂದರೆ ಇವರ ಆರೋಗ್ಯದ ಬಗ್ಗೆ. ಉತ್ತಮ ಆರೋಗ್ಯ ಇರುತ್ತೆ, ಆದರೆ ಇವರೇ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಆ ತಪ್ಪು ನಿರ್ಧಾರಗಳ ಕಾರಣ ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಅಂದರೆ ಉದಾಹರಣೆಗೆ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿರ್ತಾರೆ, ಇವರಿಗೆ ಆಚೆ ಕಡೆ ಹೋಗಿ ತಿನ್ನಬೇಕು ಅನಿಸುತ್ತೆ, ಎಲ್ಲೋ ತಿಂತಾರೆ, ಫುಡ್ ಪಾಯ್ಸನ್ ಆಗುತ್ತೆ. ಇನ್ನು ಜೊತೆಲಿದ್ದವರು ನೀನು ಇವತ್ತು ವೆಹಿಕಲ್ ತೊಗೊಂಡು ಬರಬೇಡ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಅಂತಾರೆ. ಇವರು ಒಪ್ಪೋದೇ ಇಲ್ಲ. ಇವ್ರು ವೆಹಿಕಲ್ ತೊಗೋತಾರೆ, ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಇವತ್ತು ವೃಷಭ ರಾಶಿಯವರು ತಮ್ಮದೇ ಆದ ತಪ್ಪಿನಿಂದ ಕಷ್ಟ ನಷ್ಟಗಳನ್ನು ಮತ್ತು ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ತೆಗೆದುಕೊಳ್ಳೋ ತೀರ್ಮಾನಗಳ ಬಗ್ಗೆ ಎಚ್ಚರಿಕೆಯನ್ನು ಇಡೋದು ಒಳ್ಳೆಯದು. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇರಲ್ಲ, ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ನಿರೀಕ್ಷೆ ಪಟ್ಟಂತಹ ಈ ಯಶಸ್ಸು ಅಥವಾ ಫಲಿತಾಂಶ ಸಿಗುತ್ತೆ. ಹಣಕಾಸಿನ ತೊಂದರೆ ಬರಲ್ಲ, ಉತ್ತಮ ಆದಾಯ ಇರುತ್ತೆ. ಹಾಗೆ ಆರೋಗ್ಯದ ಬಗ್ಗೆನೂ ಅಷ್ಟೇ, ಆಲ್ರೆಡಿ ಹೇಳಿದ್ದೀನಿ, ಎಚ್ಚರಿಕೆಯನ್ನು ವಹಿಸಬೇಕು ಅಷ್ಟೇ. ಮಿಥುನ ರಾಶಿಯವರು ಇವತ್ತೇನು ಮಾಡ್ತಾರಪ್ಪ ಅಂದರೆ, ತಮ್ಮ ಕೆಲಸ ಕಾರ್ಯಗಳನ್ನು ಮತ್ತು ತಮ್ಮ ಅತಿ ಮುಖ್ಯವಾದಂತಹ ಜವಾಬ್ದಾರಿಗಳನ್ನು ಆತ್ಮೀಯರಿಗೆ ವರ್ಗಾಯಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಇವರ ಕೆಲಸ ಕಾರ್ಯಗಳನ್ನು ಇವರ ಮಕ್ಕಳು ಮನಸ್ಸಿಲ್ಲದೆ ಹೋದರೂ ಕೂಡ ಮಾಡಲೇಬೇಕಾಗತ್ತೆ, ಪೂರೈಸಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆತಂಕವಿರುತ್ತೆ. ಆತಂಕ ಅಂದರೆ ತಮ್ಮ ಕೆಲಸ ಏನಾಗುತ್ತೋ, ಯಾವ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆದರೆ ಇವರ ಮಕ್ಕಳು ಆಗಲೇ ಹೇಳಿದಾಗೆ ಅತಿ ಹೆಚ್ಚಿನ ಶ್ರದ್ಧೆಯಿಂದ ತಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇದರಿಂದ ಯಾವುದೇ ತೊಂದರೆ ಉಂಟಾಗಲ್ಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಸುಲಭವಾದ ಯಶಸ್ಸು ಸಿಗುತ್ತೆ, ಉತ್ತಮ ಆದಾಯ ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದರೂ ಕೂಡ ಅದೇ ಒಂದು ಎಚ್ಚರಿಕೆಯಿಂದ ಇರಬೇಕು. ಇವರನ್ನು ಹೊಗಳಿ ಇವರಿಂದ ಹಣದ ಸಹಾಯ ಪಡೆಯುವಂತಹ ಜನರಿರ್ತಾರೆ, ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ಅಥವಾ ಎಚ್ಚರಿಕೆ ಇರಬೇಕು ಅಷ್ಟೇ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಕುಟುಂಬದ ಸದಸ್ಯರಲ್ಲಿ ಅನಾರೋಗ್ಯ ಕಂಡುಬರುತ್ತೆ. ಆದ್ದರಿಂದ ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರುತ್ತೆ. ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭಾಂಶ ದೊರೆಯುತ್ತೆ. ಇವರ ನಿರೀಕ್ಷೆಗೆ ಮೀರಿದಂತಹ ಆದಾಯ ದೊರೆಯುತ್ತೆ. ಹಾಗೆಯೇ ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದಾಗ ಮಾತ್ರ ಹತೋಟಿಗೆ ಸಿಗಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕು. ವಿದ್ಯಾರ್ಥಿಗಳ ಮಟ್ಟಕ್ಕೆ ಅತಿ ಕಷ್ಟಕರವಾದಂತಹ ಅವಕಾಶಗಳು ಸಿಗುತ್ತೆ. ತಮ್ಮ ಪ್ರತಿಭೆಯನ್ನು ಹೊರಹಚ್ಚುವ ಅವಕಾಶ ಸಹ ಸಿಗುತ್ತೆ. ಕಟಕ ರಾಶಿಯವರು ಏನು ಮಾಡ್ತಾರೆ, ಇವತ್ತು ಹೆಚ್ಚಿನ ಆತ್ಮವಿಶ್ವಾಸದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಅದು ಯಾವ ರೀತಿ ಕೆಲಸ ಕಾರ್ಯಗಳು ಅಂದರೆ ಲೆಕ್ಕಾಚಾರ ಹಾಕ್ತಾರೆ. ಇವರ ಕೆಲಸ ಕಾರ್ಯಗಳು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಸುಲಭವಾದ ರೀತಿಯಲ್ಲಿ ಸಾಗಬೇಕು. ಎಷ್ಟೇ ಕಷ್ಟ ನಷ್ಟ ಎದುರಾದರೂ ಕೂಡ ಅದರ ಪ್ರಭಾವ ಅಥವಾ ಪ್ರತಿಫಲ ಇವರಿಗೆ ಸಿಗಬಾರ್ದು. ಇವರ ನಿರೀಕ್ಷೆಯಂತೆ ಯಶಸ್ಸು ಸಿಗಬೇಕು, ಇವರ ನಿರೀಕ್ಷೆಯಂತೆ ಉತ್ತಮ ಲಾಭ ಸಹ ಸಿಗಬೇಕು. ಈ ರೀತಿ ಒಂದು ರೀತಿ ಉತ್ತಮ ಯೋಜನೆಗಳನ್ನು ಇವರು ರೂಪಿಸ್ತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ ಹೊರತು ಅದರಿಂದ ತೊಂದರೆ ಉಂಟಾಗಲ್ಲ ಅಥವಾ ಅಪಜಯ ಲಭಿಸಲ್ಲ. ತಾಯಿಯ ಬಗ್ಗೆ ಹೆಚ್ಚಿನ ಒಲವು ಇರುತ್ತೆ. ಅವರ ಬಗ್ಗೆ ಹೆಚ್ಚಿನ ಪ್ರೀತಿ ಮತ್ತು ವಿಶ್ವಾಸ ಇರುತ್ತೆ. ಈ ಕಾರಣದಿಂದ ಉತ್ತಮ ಬಾಂಧವ್ಯ ಇರುತ್ತೆ. ಹೆಣ್ಣು ಮಕ್ಕಳಿಗೆ ತಾಯಿಯಿಂದ ಹಣದ ಸಹಾಯ ಅಥವಾ
ಕಾಣಿಕೆಯ ರೂಪದಲ್ಲಿ ಹಣ ದೊರೆಯುವ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದವೊಂದು ಮತ್ತೊಮ್ಮೆ ದೊಡ್ಡ ಮಟ್ಟಕ್ಕೆ ಎಲ್ಲರನ್ನ ಕಾಡುತ್ತೆ. ಆದ್ದರಿಂದ ಮಾತುಕತೆಯ ಮುಖಾಂತರ ಅದನ್ನು ಸರಿಪಡಿಸ್ಕೊಂಬೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಸ್ವಂತ ಮನೆ ಕೊಳ್ಳೋದು ಅಥವಾ ಕಟ್ಟಿಸೋದು ಇಲ್ವ ಸೈಟ್ ತೊಗೊಂಬೋದು, ಇಂತಹ ಆಸೆಗಳಿದ್ದರೆ ಸ್ವಲ್ಪ ಪ್ರಯತ್ನ ಪಡಿ, ಅದು ಸಫಲವಾಗುತ್ತೆ. ಉತ್ತಮ ಆದಾಯ ಇರುತ್ತೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ. ಸ್ವಲ್ಪ ಶೀತದ ತೊಂದರೆ ನಿಮ್ಮನ್ನು ಕಾಡಬಹುದು, ಎಚ್ಚರಿಕೆ ಇದ್ದರೆ ಸಾಕು. ಸಿಂಹರಾಶಿಯವರು ಇವತ್ತು ಪ್ರತಿಯೊಂದು ವಿಚಾರದಲ್ಲಿಯೂ ಸ್ವಂತ ನಿರ್ಣಯವನ್ನು ತಗೋತಾರೆ. ಇವರಿಗೆ ಸಹಾಯ ಮಾಡೋದಕ್ಕೆ ಬೇಕಾದಷ್ಟು ಜನ ತಾವಾಗಿಯೇ ಬರ್ತಾರೆ. ಆದರೆ ಇವರೇನು ಮಾಡ್ತಾರಪ್ಪ ಅಂದರೆ, ನನಗಿಂತ ಸರಿಗೆ ಅವನು ನನ್ನ ಕೆಲಸ ಮಾಡಿಕೊಡ್ತಾನ ಅನ್ನೋ ಒಂದು ಅಪನಂಬಿಕೆಯನ್ನು ಬೆಳೆಸ್ಕೋತಾರೆ. ಸುಲಭವಾಗಿ ಇವರು ಯಾರನ್ನೂ ನಂಬಲ್ಲ. ಹೊರಗಿನವರನ್ನಲ್ಲ, ತಮ್ಮ ಪತಿ ಅಥವಾ ಪತ್ನಿಯನ್ನೂ ನಂಬಲ್ಲ, ಮಕ್ಕಳನ್ನು ಸಹ ನಂಬಲ್ಲ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಇವರ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ. ಇವರು ಅಂದ್ಕೊಂಡಷ್ಟು ಸುಲಭವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಪರಿಸ್ಥಿತಿ ಎದುರಾಗುತ್ತೆ. ಇದರ ಜೊತೆ ಯಾರಾದರೂ ಇವರಿಗೆ ಏನಾದರೂ ಬುದ್ಧಿವಾದದ ಮಾತನ್ನು ಹೇಳಕ್ಕೆ ಬಂದರೆ, ವಯಸ್ಸಿನಲ್ಲಿ ಚಿಕ್ಕವರಾಗಲಿ ಅಥವಾ ದೊಡ್ಡವರಾಗಲಿ ಮುಂಗೋಪಕ್ಕೆ ಒಳಗಾಗ್ತಾರೆ. ಇವರ ತಪ್ಪಾದ ನಿರ್ಣಯಗಳು ಬೇರೆಯವರಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಇವರಾಡೋ ಒಂದು ಕಟುವಾದ ಮಾತು ಮತ್ತು ಇವರ ಕಟುವಾದ ಟೀಕೆಗಳು ಬೇರೆಯವರ ಸಹನೆಯನ್ನು ಹದಗೆಡಿಸುತ್ತೆ. ಇದರಿಂದ ಇವರು ಅನಾವಶ್ಯಕವಾದಂತಹ ವಾದ ವಿವಾದಗಳಲ್ಲಿ ತೊಡಗ್ತಾರೆ. ಆದ್ದರಿಂದ ಹೆಚ್ಚಿನ ಪರಿಶ್ರಮ ಇದ್ದರೆ ಒಳ್ಳೆಯದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ. ಆದರೆ ಆತ್ಮೀಯರ ಬಗ್ಗೆ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯದಾಗ್ತಾ ಹೋಗುತ್ತೆ, ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಲು ಸಾಧ್ಯ ಇಲ್ಲದೇ ಹೋದರೂ ಕೂಡ ಸ್ವಲ್ಪ ಅದರ ಮೇಲೆ ಗಮನ ನೀಡೋದ್ರಿಂದ ಕಡಿಮೆ ಖರ್ಚು ಮಾಡ್ಬೋದು, ಆ ಥರ ಆಗತ್ತೆ. ಉತ್ತಮ ಆರೋಗ್ಯ, ಏನೂ ತೊಂದರೆ ಇಲ್ಲ. ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಬರುತ್ತೆ ಹೋಗುತ್ತೆ ಅಷ್ಟೆ. ಕನ್ಯಾ ರಾಶಿಯವರು, ಇವರಿಗೆ ಇವತ್ತು ಒಂದು ಸ್ಥಿರವಾದ ಮನೋಭಾವನೆ ಇರಲ್ಲ. ಹೇಳ್ತೀವಲ್ಲ ಸಾಮಾನ್ಯವಾದ ಮಾತಿನಲ್ಲಿ, ಇವಾಗಿರೋ ಬುದ್ಧಿ ಇವಾಗಿಲ್ಲ ಅಂತ. ಯಾವುದೋ ಒಂದು ಅತಿ ಮುಖ್ಯವಾದಂತಹ ಒಳ್ಳೆಯದಾದಂತಹ ಕೆಲಸವನ್ನು ಆರಂಭಿಸ್ತಾರೆ, ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಇವರ ಮನಸ್ಸಿಗೆ ಅದರ ಬಗ್ಗೆ ಅಥವಾ ಅವರ ಬಗ್ಗೆನೇ ಅಪನಂಬಿಕೆ ಶುರುವಾಗುತ್ತೆ. ಈ ಕೆಲಸ ನಾನು ಮಾಡೋದು ಸಾಧ್ಯ ಇಲ್ಲ ಅಂತನೋ, ಅಥವಾ ಇಂತಹ ಕೆಲಸ ನನಗೆ ಸೂಟಬಲ್ ಅಲ್ಲ ಅಂತನೋ ಅನಿಸುತ್ತೆ. ಏನು ಮಾಡ್ತಾರೆ, ಆವಾಗ ಸ್ವಲ್ಪ ಬುದ್ಧಿವಂತಿಕೆಯಿಂದ ಆ ಒಂದು ಕೆಲಸವನ್ನು ಬೇರೆಯವರಿಗೆ ಒಪ್ಪಿಸ್ತಾರೆ. ಸುಮ್ಮನೆ ಕೂತ್ಕೋತಾರ? ಖಂಡಿತ ಸುಮ್ಮನೆ ಕೂತ್ಕೊಂಬಂತಹ ಮಂದಿ ಅಲ್ಲ. ಏನು ಮಾಡ್ತಾರೆ, ಯಾವ ಕೆಲಸ ಕಾರ್ಯಗಳಿಂದ ಇವರಿಗೆ ಅನುಕೂಲ ಉಂಟಾಗುತ್ತೆ ಅಂತ ಗೊತ್ತಾಗುತ್ತೋ ಅಂತಹ ಕೆಲಸ ಕಾರ್ಯಗಳನ್ನು ತಾವಾಗಿಯೇ ಹೋಗಿ ಪಡ್ಕೋತಾರೆ. ಅಂದರೆ ಇವರಿವತ್ತು ಸಮಯ ಸಂದರ್ಭವನ್ನು ಅನುಸರಿಸಿ ತಾವು ತೆಗೆದುಕೊಂಡಿರೋ ನಿರ್ಣಯಗಳನ್ನು ಬದಲಾಯಿಸ್ತಾರೆ. ಇದರಿಂದ ಇವರಿಗೆ ಉತ್ತಮ ಫಲಿತಾಂಶಗಳು ಸಿಗುತ್ತೆ. ಸೋಲಿಗೆ ಭಯ ಇರಲ್ಲ, ಆದರೆ ಸೋಲಬಾರದು ಅನ್ನೋ ಹಠ ಇರುತ್ತೆ. ಅದರಿಂದ ಸದಾ ಎಲ್ಲ ವಿಚಾರದಲ್ಲೂ ಗೆಲುವನ್ನೇ ಕಾಣ್ತಾ ಹೋಗ್ತಾರೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ, ಏನೂ ತೊಂದರೆ ಇಲ್ಲ. ಆದರೆ ಈ ಖರ್ಚು ವೆಚ್ಚದ ಬಗ್ಗೆ ಬಂದಾಗ ಮಾತ್ರ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ಖರ್ಚು ವೆಚ್ಚಗಳಿರುತ್ತೆ. ಆದ್ದರಿಂದ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದು ಒಳ್ಳೆಯದು. ಆರೋಗ್ಯದ ಬಗ್ಗೆ
ಯೋಚನೆ ಬೇಡ. ಉತ್ತಮ ಆರೋಗ್ಯ ಇರುತ್ತೆ. ಕಣ್ಣಿನ ತೊಂದರೆ ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ತುಲಾರಾಶಿಯವರು ತುಲಾರಾಶಿಯವರು ಆರಂಭದಿಂದಲೂ ಸಹ ಇವತ್ತು ಕೆಲವೊಂದು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಒಂದೇ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಇಷ್ಟ ಆಗಲ್ಲ. ಒಂದೇ ರೀತಿಯ ಜನರ ಜೊತೆ ತಮ್ಮ ಕೆಲಸ ಕಾರ್ಯ ಅಥವಾ ಮನಸ್ಸಿನ ಅಭಿಪ್ರಾಯವನ್ನು ಹಂಚ್ಕೊಂಬಕ್ಕೆ ಸಿದ್ಧರಿರಲ್ಲ. ಒಟ್ಟಾರೆ ಇವತ್ತಿವರು ಸದಾಕಾಲ ಉತ್ತಮ ಬದಲಾವಣೆಗಳ ನಿರೀಕ್ಷೆಯಲ್ಲಿ ಇರ್ತಾರೆ. ಇದಕ್ಕೆ ತಕ್ಕಂತೆ ಏನಪ್ಪ ಆಗುತ್ತೆ ಅಂದರೆ, ಅತಿ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಬದಲಾವಣೆಗಳು ಕಂಡುಬರುತ್ತೆ. ಆಗುವ ಬದಲಾವಣೆಗಳು ಇವರಿಗೆ ಅನುಕೂಲಕರವಾಗಿರುವಂತೆ ಕಂಡುಬರುತ್ತೆ. ಕೆಲವರಿಗೆ ಏನಾಗುತ್ತೆ, ಸ್ವಲ್ಪ ಚೇಂಜ್ ಆದರೂ ಅದರಿಂದ ಚೇತರಿಸ್ಕೊಂಬಲ್ಲ. ಇವರು ಆ ಥರ ಅಲ್ಲ. ಬುದ್ಧಿವಂತಿಕೆಯಿಂದ ಯಾವುದೇ ರೀತಿಯ ಸಂದರ್ಭ ಸನ್ನಿವೇಶಗಳು ಎದುರಾದರೂ ಕೂಡ ಅದರಲ್ಲಿರೋ ಒಂದು ಲೋಪದೋಷಗಳನ್ನು ಅರ್ಥ ಮಾಡ್ಕೋತಾರೆ. ಆ ನಂತರ ಸರಿಯಾದ ಹಾದಿಯಲ್ಲಿ ಮುಂದುವರಿತಾರೆ. ಇದು ಮುಖ್ಯ. ಅತಿ ಅವಶ್ಯಕ ಅನಿಸಿದರೆ ಉದ್ಯೋಗವನ್ನು ಬದಲಾಯಿಸುವಂತಹ ಅವಕಾಶ ಇವರಿಗೆ ಸಿಗುತ್ತೆ. ಅಂದರೆ ಇವತ್ತೇ ಉದ್ಯೋಗ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಇದರ ಬಗ್ಗೆ ಉತ್ತಮ ಆರಂಭ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ. ಆದ್ದರಿಂದ ಅನಾವಶ್ಯಕ ಖರ್ಚು ವೆಚ್ಚಗಳು ಇರಲ್ಲ. ಮಕ್ಕಳ ಆರೋಗ್ಯದಲ್ಲಿ ಕೊಂಚ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯತ್ನದಿಂದ ಮಾತ್ರ ತಮ್ಮ ಗುರಿಯನ್ನು ತಲುಪಲು ಸಾಧ್ಯ ಆಗುತ್ತೆ. ವೃಶ್ಚಿಕ ರಾಶಿಯವರು ಅತಿಯಾದ ನಿರೀಕ್ಷೆ, ಅಂದರೆ ಏನು ಅಂತ ದೊಡ್ಡ ಮಟ್ಟದ ಅವಕಾಶಗಳೇನು ಯುರೋಪಲ್ಲಿ ಇರಲ್ಲ. ದೊಡ್ಡ ಒಂದು ಪ್ರಾಜೆಕ್ಟ್ಸ್ ಅಥವಾ ಕೆಲಸ ಕಾರ್ಯಗಳು ಇವರ ಬಳಿ ಇರಲ್ಲ. ಆದರೂ ಕೂಡ ಇವರ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಕ್ರಮೇಣವಾಗಿ ಇವರು ನಿಜಾಂಶವನ್ನು ಅರಿತುಕೊಳ್ತಾರೆ. ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಶೇಷತೆ ಇರೋದಿಲ್ಲ. ಸಾಮಾನ್ಯವಾದಂತಹ ಜೀವನವನ್ನು ಇವತ್ತು ನಡೆಸ್ತಾರೆ. ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇರುತ್ತೆ. ಕೈ ತುಂಬ ದುಡ್ಡು ಬರುತ್ತೆ. ಆದರೆ ಅದರಲ್ಲಿ ಸ್ವಲ್ಪ ಪಾಲನ್ನು ಸಹ ಖರ್ಚು ಮಾಡಲು ಹೆದರಿಕೆ ಇರುತ್ತೆ. ಯಾಕೆ ಅಂದರೆ, ಇರೋ ದುಡ್ಡನ್ನ ಖರ್ಚು ಮಾಡಿದ್ರೆ ಮುಂದೇನು ಮಾಡೋದು ಅಂತ. ಒಟ್ಟಾರೆ ಇವರ ಜೀವನದಲ್ಲಿ ಇವತ್ತು ಅನೇಕ ಗೊಂದಲಗಳು ಮತ್ತು ಅನೇಕ ರೀತಿಯ ಪ್ರಶ್ನೆಗಳು ಕಂಡುಬರುತ್ತೆ. ಈ ಕಾರಣದಿಂದ ಮಾನಸಿಕವಾಗಿ ಇವರು ಸ್ವಲ್ಪ ತೊಂದರೆಗೆ ಒಳಗಾಗ್ತಾರೆ. ಅಂದರೆ ಬೇರೆ ಇನ್ನೇನೋ ಆಗ್ಬಿಡುತ್ತೆ ಅಂತ ಸ್ವಲ್ಪ ತಲೆನೋವುದು, ತಲೆ ತಿರುಗೋದು, ಇಂತಹ ತೊಂದರೆಗಳು ಕಂಡುಬರುತ್ತೆ. ದೀರ್ಘಕಾಲದಿಂದ ಕಾಡುತ್ತಿರುವ ಅನಾರೋಗ್ಯದ ತೊಂದರೆ ಅಂದರೆ ಡಯಾಬಿಟಿಸು, BP, ಮೈಗ್ರೇನ್ ಇಂಥವಿರುತ್ತಲ್ಲ, ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ಅದರಲ್ಲಿ ಆ ವಿಚಾರದಲ್ಲಿ ಚೂರು ಏರುಪೇರು ಕಂಡುಬರೋ ಸಾಧ್ಯತೆಗಳಿದೆ. ಅಂದರೆ ಜಾಸ್ತಿನಾರು ಆಗ್ಬಿಡ್ಬೋದು, ಕಮ್ಮಿನಾರು ಆಗ್ಬಿಡ್ಬೋದು. ಶುಗರ್ ಆದರೂ ಅಷ್ಟೇ, BP ಆದರೂ ಅಷ್ಟೇ, ಬೇರೆ ಯಾವುದಾದ್ರೂ ಅಷ್ಟೇ, ಅದರ ಒಂದು ಸಮತೋಲನವನ್ನು ಕಂಡುಕೊಡಬೇಕು. ಆದಾಯದ ಬಗ್ಗೆ ಯೋಚನೆ ಬೇಡ. ನಿರೀಕ್ಷಿತ ಮಟ್ಟದಲ್ಲಿ ಉತ್ತಮ ವರಮಾನವನ್ನು ಗಳಿಸ್ತೀರಿ. ಉತ್ತಮ ಆರೋಗ್ಯ ಇರುತ್ತೆ. ಆಗಲೇ ಹೇಳಿದಾಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಧನುರಾಶಿಯವರು ಇವತ್ತು ಇವರ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದ್ರಲ್ಲಿ ವಿಫಲರಾಗ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಉದಾಹರಣೆಗೆ ಕುಟುಂಬದ ಸದಸ್ಯರು ಇವರ ಕೆಲಸ ಕಾರ್ಯದಲ್ಲಿ ಕಂಡುಬರುವಂತಹ ಲೋಪಗಳನ್ನು ತೋರಿಸ್ತಾರೆ. ನೀನು ಇಲ್ಲಿ ತಪ್ಪು ಮಾಡ್ತಾಯಿದ್ದಿ, ಇದನ್ನು ತೊಂದರೆ ಆಗುತ್ತೆ, ಈ ರೀತಿ ಹೇಳ್ತಾರೆ. ಆದರೆ ಇವರು ಒಪ್ಪಲ್ಲ. ಕಾರಣ ಏನಪ್ಪ ಅಂದರೆ, ಒಂದು ರೀತಿಯ ಹಠದ ಗುಣ ಇವರಲ್ಲಿ ಬೆಳೆಯುತ್ತೆ.
ಆದ್ದರಿಂದ ಬೇರೆಯವರ ಒಂದು ಸಲಹೆ ಸೂಚನೆಯನ್ನು ಸ್ವೀಕರಿಸೋದಿಲ್ಲ. ತಮಗೆ ಇಷ್ಟ ಬಂದಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ. ಇದರಿಂದ ಅಲ್ಪ ಪ್ರಮಾಣದ ತೊಂದರೆಗೆ ಸಹ ಇವರು ಒಳಗಾಗ್ತಾರೆ. ಸಾಧ್ಯವಾದಷ್ಟು ಕನಿಷ್ಠ ಪಕ್ಷ ನಿಮ್ಮ ಆತ್ಮೀಯರ ಸಲಹೆಯನ್ನು ಪಾಲಿಸದೇ ಹೋದರೂ ಪರವಾಗಿಲ್ಲ, ಅದನ್ನು ಒಂದು ಸಲ ಕೇಳೋದು ಒಳ್ಳೆಯದು. ಯಾವುದೇ ವಿಚಾರದಲ್ಲೂ ಇವತ್ತು ನೀವು ಸ್ಥಿರವಾದ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನಲ್ಲಿರುವ ಅತಿಯಾದ ಆಸೆ. ಏನೇ ಮಾಡೋದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಯಶಸ್ಸು ದೊಡ್ಡ ಮಟ್ಟದಲ್ಲಿ ಸಿಗಬೇಕು, ಆದಾಯ ತುಂಬ ಜಾಸ್ತಿ ಬರಬೇಕು, ಈ ಥರ ನಿರೀಕ್ಷೆ ಜಾಸ್ತಿ ಇರುತ್ತೆ. ಆದ್ದರಿಂದ ಸ್ವಲ್ಪ ಗಲಿಬಿಲಿಗೆ ಒಳಗಾಗ್ತೀರಿ, ಮಾನಸಿಕ ಒತ್ತಡ ಇರುತ್ತೆ. ಕೆಲವರಿಗೆ ಇದೇ ಕಾರಣದಿಂದ ಈ ಜ್ವರ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದ್ದರಿಂದ ಕೇವಲ ನಿಮ್ಮ ಕೆಲಸ ಕಾರ್ಯಗಳು ಮಾತ್ರ ಅಲ್ಲ, ನಿಮ್ಮ ಹಣದ ವಿಚಾರ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕು. ಉದ್ಯೋಗವನ್ನು ಬದಲಾಯಿಸುವ ಒಂದು ಮನಸ್ಸಿದ್ದರೆ ಈಗ ಪ್ರಯತ್ನ ಪಡಿ, ಸಾಧ್ಯ ಆಗುತ್ತೆ. ಮಕರ ರಾಶಿಯವರು ಯಾವುದೇ ವ್ಯಕ್ತಿಯನ್ನು ಅವರು ಕುಟುಂಬದವರಾಗಲಿ ಅಥವಾ ಸಹೋದ್ಯೋಗಿಗಳಾಗಲಿ, ನೆರೆಹೊರೆಯವರಾಗಲಿ ಅಥವಾ ಬಂಧು ಬಳಗದವರಾಗಲಿ ಅವರ ಬಗ್ಗೆ ಸರಿಯಾದ ಭಾವನೆಯನ್ನು ಹೊಂದಿರಲ್ಲ. ಅಂದರೆ ಇವರಿವತ್ತು ಏನು ಮಾಡ್ತಾರಪ್ಪ ಅಂದರೆ, ಪ್ರತಿಯೊಬ್ಬರನ್ನು ಅಪಾರ್ಥ ಮಾಡ್ಕೋತಾರೆ, ತಪ್ಪಾಗಿ ಅವರ ಬಗ್ಗೆ ಕಲ್ಪಿಸಿಕೊಡ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಏಕಾಂಗಿಯಾಗಿ ಹೋರಾಡಬೇಕಾಗತ್ತೆ. ಕಾರಣ ಏನಪ್ಪ ಅಂದರೆ, ಮನುಷ್ಯ ಸಂಘಜೀವಿ. ಬೇರೆಯವರ ಸಹಾಯ ಸಹಕಾರ ಇಲ್ಲದಿರ ಇವರು ಕೆಲಸ ಕಾರ್ಯಗಳನ್ನು ಇವತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಮನಸ್ಸಿನಲ್ಲಿರುವ ಆ ಆತುರತೆ ನಿರ್ಧಾರಗಳನ್ನು ಪ್ರತಿಯೊಂದು ವಿಚಾರದಲ್ಲಿ ಸಹ ತಗೋತಾರೆ. ಅದು ಹಣಕಾಸಿನ ವಿಚಾರ ಆಗ್ಬೋದು, ಮನೆಗೆ ಸಂಬಂಧಪಟ್ಟಂತಹ ವಿಚಾರ ಆಗ್ಬೋದು. ಒಟ್ಟಿನಲ್ಲಿ ಇವರ ಮನಸ್ಸು ಇವರ ಹತೋಟಿಗೆ ಸಿಗಲ್ಲ. ಅದು ಒಂದು ದೊಡ್ಡ ತೊಂದರೆಯಾಗಿ ಇವರಿಗೆ ಕಂಡುಬರುತ್ತೆ. ಮತ್ತೊಂದು ಇವರ ಆರೋಗ್ಯದ ವಿಚಾರ. ಆರೋಗ್ಯದ ಇವರದೇ ಆದ ತಪ್ಪಾದ ನಿರ್ಧಾರಗಳಿಂದ ತೊಂದರೆಗೆ ಒಳಗಾಗುತ್ತೆ. ಉದಾಹರಣೆಗೆ, ಕಡಿಮೆ ಮಟ್ಟದ ಆಹಾರ ಸೇವನೆ, ಅಂದರೆ ಹೊಟ್ಟೆ ತುಂಬ ತಿಂದೇ ಇರೋದು ಅಥವಾ ಜಾಸ್ತಿ ತಿಂದ್ಬಿಡೋದು, ಹೇಳ್ತೀವಲ್ಲ ಅತಿವೃಷ್ಟಿ ಅನಾವೃಷ್ಟಿ ಅಂತ, ಆ ಥರ. ಇದೊಂದು ಉದಾಹರಣೆ ಅಷ್ಟೆ. ಸರಿಯಾದ ವೇಳೆಯಲ್ಲಿ ಈ ವೈದ್ಯಕೀಯ ಚಿಕಿತ್ಸೆ ಪಡೆದೇ ಇರೋದು, ಅವರು ಕೊಟ್ಟಿರೋ ಮಾತ್ರೆಯದು ತಗೊಳ್ಳದೇ ಇರೋದು, ಈ ಥರ ಇವರದೇ ಆದ ತಪ್ಪಿನಿಂದ ತೊಂದರೆಗೆ ಒಳಗಾಗ್ತಾರೆ. ಕುಂಭರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳ ಮುಖಾಂತರ ಎಲ್ಲರ ಗಮನವನ್ನು ಸೆಳೀತಾರೆ. ಕುಟುಂಬದಲ್ಲಿನ ಅಥವಾ ಸಂಸಾರದಲ್ಲಿನ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದ್ದ ಒಂದು ವಿವಾದವನ್ನು ಮಾತುಕತೆಯಿಂದ, ಬುದ್ಧಿವಂತಿಕೆಯಿಂದ ಪರಿಹರಿಸ್ತಾರೆ. ಇದು ಒಟ್ಟಾರೆ ಅವರ ಮನೆತನದ ಗೌರವವನ್ನು ಕಾಪಾಡುವ ಒಂದು ವಿಚಾರ ಆಗುತ್ತೆ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರ ಮನೆತನದ ವರ್ಗದಲ್ಲಿ ಇವರನ್ನು ಒಂದು ರೀತಿ ಕೀಳಾಗಿ ನೋಡುತ್ತಿದ್ದ ಜನ ಸಹ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಳ್ತಾರೆ. ಉದ್ಯೋಗದಲ್ಲಿ ಸಹ ಅಷ್ಟೇ, ಬಹುದಿನದಿಂದ ಉಳಿದಿದ್ದ ದೊಡ್ಡ ಕೆಲಸವೊಂದನ್ನು ಇವರ ಸಹಾಯದಿಂದ ಪೂರ್ಣಗೊಳಿಸ್ತಾರೆ. ಒಟ್ಟಾರೆ ಇವತ್ತು ಇವರಿಗೆ ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲದೆ ಈ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸಹ ವಿಶೇಷವಾದಂತಹ ಪ್ರೀತಿ ವಿಶ್ವಾಸ ಸಿಗುತ್ತೆ.
ಗೌರವಯುತ ಸ್ಥಾನಮಾನ ದೊರೆಯುತ್ತೆ. ದೊರೆಯುವ ಅವಕಾಶಗಳನ್ನು ಸದ್ವಿನಿಯೋಗ ಮಾಡಿಕೊಳ್ಳೋದು ಇವರಿಗೆ ಕರಗತವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನಲಾಭ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಶೀತಕ್ಕೆ ಸಂಬಂಧಿಸಿದ ತೊಂದರೆ ಉಂಟಾಗ್ಬೋದು, ಅಥವಾ ಈ ನೀರ್ಮೈ ಅಂತಾರಲ್ಲ ಆ ಥರ ಆಗ್ಬೋದು. ಒಟ್ಟಾರೆ ಎಚ್ಚರಿಕೆ ಇರಬೇಕು. ಹಣಕಾಸಿನ ತೊಂದರೆ ಇರಲ್ಲ. ಅವಶ್ಯಕತೆಗೆ ತಕ್ಕಷ್ಟು ಹಣವನ್ನು ಸಂಪಾದಿಸುವ ಒಂದು ಬುದ್ಧಿವಂತಿಕೆ ಇವರಲ್ಲಿ ಇರುತ್ತೆ. ಮೀನರಾಶಿಯವರಿಗೆ ಮುಖ್ಯವಾಗಿ ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ. ವಿದ್ಯಾರ್ಥಿಗಳಾಗಿದ್ದಲ್ಲಿ ಅವರ ವಿದ್ಯಾಭ್ಯಾಸ, ಉದ್ಯೋಗ ಇಲ್ಲದೆ ಉದ್ಯೋಗದ ಬಗ್ಗೆ ಈ ರೀತಿ. ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಅಚ್ಚರಿಯ ಸಂಗತಿಯೊಂದು ತಿಳಿಯುತ್ತೆ. ಇವರ ನಿರೀಕ್ಷೆಗೂ ಮೀರಿದಂತಹ ಸಾಧನೆಯನ್ನು ಮಕ್ಕಳು ಮಾಡ್ತಾರೆ. ಇದರಿಂದ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ತುಂಬಿರುತ್ತೆ. ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲದೆ ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಗೌರವ ಮತ್ತು ಪ್ರಾತಿನಿಧ್ಯ ಲಭಿಸುತ್ತೆ. ಮುಖ್ಯವಾಗಿ ಇವರೇನಪ್ಪ ಮಾಡಬೇಕು ಅಂದರೆ ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸುವ ಮುನ್ನ ಆತ್ಮೀಯರೊಂದಿಗೆ ಚರ್ಚೆಯನ್ನು ನಡೆಸಬೇಕು. ಇವರಿಗೆ ಏನಪ್ಪ ಅಂದರೆ ಸ್ವಲ್ಪ ಈ ನಾಚಿಕೆಯ ಸ್ವಭಾವ ಅಥವಾ ಹಿಂದೇಟು ಹಾಕೋದು ಅಂತಾರಲ್ಲ ಆ ಥರ, ಯಾರೇನು ಅನ್ಕೋಬಿಡ್ತಾರೋ ಯಾರೇನು ಮಾಡ್ತಾರೋ ಈ ರೀತಿ ಇರುತ್ತೆ. ಆದ್ದರಿಂದ ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಇದರಿಂದ ಇವರ ಕೆಲಸ ಕಾರ್ಯ ಏನು ಹಾಳಾಗಲ್ಲ, ಆದರೆ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ಸಾಗುತ್ತೆ. ಇವೆಲ್ಲ ಆಗಬಾರ್ದು ಅಂದರೆ ಎಲ್ಲರೊಂದಿಗೆ ಬೆರಿಬೇಕು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಶೀತದ ತೊಂದರೆ ಇರುತ್ತೆ, ಅಥವಾ ಇನ್ಫೆಕ್ಷನ್ ಆಗಿ ಈ ಕೀವು ತುಂಬೋದು ಅಥವಾ ಕೈ ಕಾಲುಗಳು ಊತ ಬರೋದು ಇಂತಹ ತೊಂದರೆ ಕಂಡು ಬರುತ್ತೆ. ಎಚ್ಚರಿಕೆ ಇರಲಿ. ನೀರಿರೋ ಸ್ಥಳದಲ್ಲಿ ಹುಷಾರಾಗಿರಬೇಕು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ಅಗತ್ಯ ಇದ್ದಷ್ಟು ಹಣ ಸುಲಭವಾಗಿ ಇವರ ಪಾಲಾಗುತ್ತೆ, ತೊಂದರೆ ಇಲ್ಲ. ಒಟ್ಟಾರೆ ಇವರ ಬಾಳಿಗೆ ಇವರೇ ಶಿಲ್ಪಿಗಳಾಗಿ ಇವತ್ತು ಮುಂದುವರಿಬೇಕು. ಅದರಿಂದ ಒಳ್ಳೆಯದಿದೆ.